ಎಲ್ಲರಿಗೂ ನಮಸ್ಕಾರ. ಅಲ್ಲಿಗೂ ಫೋನ್ ಪರ್ಸನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅದು ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ನೋಡಿ, ಎಲ್ಲರೂ ಕೇಳ್ತಾ ಇದ್ರು ಅರ್ಬಲೈಫ್ ಪ್ರಾಡಕ್ಟ್ಸ್ನ ಡಿಸ್ಕೌಂಟಲ್ಲಿ ತೊಗೊಳ್ಬೇಕು, ಅರ್ಬಲೈಫ್ ಪ್ರಾಡಕ್ಟ್ಸ್ ತುಂಬ ಡಿಸ್ಕೌಂಟಲ್ಲಿ ಸಿಗುತ್ತೆ, ಅರ್ಬಲೈಫ್ ಪ್ರಾಡಕ್ಟ್ಸ್ ತುಂಬ ಕಮ್ಮಿಲಿ ಸಿಗುತ್ತೆ, ಅರ್ಬಲೈಫ್ ಪ್ರಾಡಕ್ಟ್ಸ್ ಯಾರೇ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೋ ಅವ್ರಿಗೆಲ್ಲ ಫ್ರೀಯಾಗಿ ಸಿಗುತ್ತೆ ಅಂತ ಈ ರೀತಿಯಾದಂಥ ಡೌಟ್ಸ್ ನಿಮ್ಮ ತಲೆಯಲ್ಲಿ ಇರುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಕೂಡ ಅಷ್ಟೇ, ಈ ಡೌಟ್ಸ್ನ ನೀವು ಕ್ಲಾರಿಫೈ ತೊಗೊಳ್ಳೋಣ ಅಂತೇಳಿ ಎಲ್ಲರಿಗೂ ಫೋನ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನೀವು ನನಗೂ ಕಾಲ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಪಕ್ಕದ ಮನೆಯವ್ರು ಯಾರಾದರೂ ಅರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ರು ಅಷ್ಟೇ, ಮಾಡಿಲ್ಲ ಅಂದರೂ ಅಷ್ಟೇ, ಅವ್ರ ಹತ್ರ ಸಹ ಹೋಗಿ ಕೇಳಿದ್ದೀರಾ ನನಗೆ ಈ ಪ್ರಾಡಕ್ಟ್ಸ್ ಹೆಂಗೆ ಕಡಿಮೆಗೆ ತೊಗೊಳ್ದು, ಇದೆಲ್ಲರೂ ಕಡಿಮೆಗೆ ಸಿಗುತ್ತಾ ಅಂತೇಳಿ. ನೋಡಿ, ಪ್ರಾಡಕ್ಟ್ಸ್ನ ಕಡಿಮೆಗೆ ತೊಗೊಳ್ಬೇಕು ಅಂದರೆ ಐ ನೋ ದ ಪ್ಯಾಷನ್ ಅಬೌಟ್ ಯು ಆಫ್ ಯೂಸಿಂಗ್ ದ ಪ್ರಾಡಕ್ಟ್ಸ್. ಅಂದರೆ ನಿಮಗೆ ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ ನನ್ನ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಿದೆ. ಬಟ್ ಆ ಪ್ರಾಡಕ್ಟ್ಸ್ನ ನಿಮಗೆ ಪ್ಯಾಷನ್ ಇದೆ ಯೂಸ್ ಮಾಡಬೇಕು ಅಂತ, ಬಟ್ ಯಾಕೆ ಅಷ್ಟು ಕಡಿಮೆಗೆ ಹುಡುಕ್ತಾ ಇದ್ದೀರಾ? ಇಟ್ಸ್ ನಾಟ್ ಗುಡ್. ಯಾಕಪ್ಪ ಅಂತಂದರೆ ನೋಡಿ, ನೀವು ಎಲ್ಲಿ ಕಡಿಮೆ ಅಂತ ಹೋಗ್ತಿರೋ ನಿಮ್ಮದು ಕ್ವಾಲಿಟಿ ಅನ್ನೋದು ತುಂಬ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈ ಸ್ಕೇಲು ಬಂದು ಕ್ಯಾಮಲ್ದು ಕಂಪ್ನಿದು ಸ್ಕೇಲ್, ಈ ಸ್ಕೇಲ್ದು ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ ನಾನು ತಂದಾಗ ಒಂದು 15ರಿಂದ 20 ರೂಪಾಯಿ ಇರುತ್ತೆ. ಆದರೆ ಇದೇ ಥರ ಸ್ಕೇಲು ಸೇಮ್ 30 ಸೆಂಟಿಮೀಟರ್ ಸ್ಕೇಲ್ ನಮ್ಗೆ 12 ರೂಪಾಯಿಗೂ ಸಿಗುತ್ತೆ, 13 ರೂಪಾಯಿಗೂ ಸಿಗುತ್ತೆ. ವಾಟ್ಸ್ ದ ಡಿಫ್ರೆನ್ಸ್ ಅಂತ ಅಂದರೆ ಕ್ವಾಲಿಟಿ ಮ್ಯಾಟರ್ ಆಗುತ್ತೆ ಬಾಸ್. ನೀವು ಎಷ್ಟು ಕಡಿಮೆ ಪ್ರಾಡಕ್ಟ್ಸ್ನ ಹುಡ್ಕೋಕೆ ಹೋಗ್ತೀರಾ ಅದೇ ಕ್ವಾಲಿಟಿ ಮ್ಯಾಟರ್ ಆಗುತ್ತೆ. ನೀವು ಅದೇ ರೀತಿ, ನಾನು ಮೊನ್ನೆ ರೀಸೆಂಟಾಗಿ ಮನೆಗೆ ಅಕ್ಕಿ ತಂದೆ. ಸೊ ಅಕ್ಕಿ ತರೋವಂಥ ಟೈಮಲ್ಲಿ ವೀಸೋ 5 kg ಆಫ್ ಬ್ಯಾಗ್ಸ್ ಬಂದು ನಮಗೆ ಒಂದು ಅಂದಾಜು ಏನಿಲ್ಲ ಅಂದರೆ 300 ರೂಪಾಯಿಂದ ಸ್ಟಾರ್ಟ್ ಆಗಿ 450 470 ರೂಪಾಯಿಗೂ ಇತ್ತು, 300 ರೂಪಾಯಿ ಇತ್ತು. 300 ರೂಪಾಯಿಗೂ 470 ರೂಪಾಯಿಗೂ ಡಿಫ್ರೆನ್ಸ್ ಏನು ಅಂತ ನಾನು ಕೇಳಿದಾಗ ಕ್ವಾಲಿಟಿ ಅಂತ ಹೇಳಿದ್ರು. ಸೊ ಸೇಮ್ ಇಲ್ಲೂ ಕೂಡ ಅಷ್ಟೇ, ನೀವು ಎಲ್ಲಿ ಕಡಿಮೆಗೆ ಕೇಳೋಕೆ ಹೋಗ್ತೀರಾ ನಿಮಗೆ ಕ್ವಾಲಿಟಿ ಆಫ್ ಕೋಚಿಂಗ್ ವೆರಿ ಪೂರ್ ಆಫ್ ಕೋಚ್ ಮಾಡ್ತಾರೆ. ಅಂದರೆ ಯಾರೋ ನಾಲಾಯಕರು ಮಾಡೋಕ್ಕಾಗ್ದಿರೋ ಅಂಥವ್ರು ಸುಮ್ಮನೆ ನಿಮಗೆ ಪ್ರಾಡಕ್ಟ್ಸ್ ಬೇಕಾ ಅನ್ನೋದಕ್ಕೋಸ್ಕರ ಸುಮ್ಮನೆ ಕೊಡ್ತಾರೆ. ಅವರು ಬಗ್ಗೆ ಮಾತಾಡೋಷ್ಟು ಕೀಳು ಮಟ್ಟಕ್ಕೆ ನಾನು ಹೇಳ್ದಿಲ್ಲ, ಅದನ್ನು ಮಾತಾಡೋದು ಇಲ್ಲ ನಾನು. ಅವರಿಗೆ ಮಾಡೋಕ್ಕಾಗಲ್ಲ ಅನ್ನೋರು ಅವ್ರು ಬಂದು ಹಿಂಗೆ ಕೊಡ್ತಾರೆ ಪ್ರಾಡಕ್ಟ್ಸ್ನ. ಅಥವಾ ಇನ್ನೂ ಸ್ವಲ್ಪ ಜನ ಇರ್ತಾರೆ, ಸೊ ಸೇಮ್ ಅರ್ಬಲೈಫ್ದು ಬ್ರ್ಯಾಂಡಿಂಗ್ನ ಹಾಕ್ಬಿಟ್ಟು ಅವರಿಗೆ ಅರ್ಬಲೈಫು ಹೆಸರಲ್ಲೇ ಅವ್ರ ಜೀವನ ನಡೀತಾ ಇರುತ್ತೆ. ಅರ್ಬಲೈಫ್ ಹೆಸರಲ್ಲೇ ಅವರು ತಲೆಯಿಂದ ಕಾಲವರೆಗೂ ಎಲ್ಲನೂ ಅರ್ಬಲೈಫ್ ಹೆಸರಲ್ಲೇ ಇಟ್ಕೊಂಡಿರ್ತಾರೆ. ಸೊ ಅವ್ರಿಗೇನು ಬೇಕು ಅಂತಂದರೆ ಈ ಪ್ರಾಡಕ್ಟ್ಸ್ನ ಬ್ರ್ಯಾಂಡಿಂಗ್ನ ಕಾಪಿ ಮಾಡಿಬಿಟ್ಟು ಅದರೊಳಗಡೆ ಮೈದಾ ಹಿಟ್ಟು ಏನೋ ಒಂದು ತುಂಬಿ ಕೊಡೋರು ಕೂಡ ಇದ್ದಾರೆ. ನಾನು ಐ ಹ್ಯಾವ್ ಸೀನ್ ದೆಮ್ ಪರ್ಸ್ನಲಿ. ಇನ್ನೊಂದು ಸ್ವಲ್ಪ ಜನ ಎಷ್ಟು ಥರ್ಡ್ ಕ್ಲಾಸ್ ರೀತಿಯಲ್ಲಿ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾರೆ ಅಂತಂದರೆ, ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಈ ಅರ್ಬಲೈಫ್ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಬೋದಂತ ತುಂಬ ಜನ ಹೇಳಿದ್ದಾರೆ. ಬಟ್ ಅದರೊಳಗಡೆ ಸಿಗೋದು ಯಾವುದು ಕೂಡ ಒರಿಜಿನಲ್ ಪ್ರಾಡಕ್ಟ್ಸ್ ಆಗಿರಲ್ಲ. ತುಂಬ ಜನ ನೀವೇನು ಮಾಡ್ತೀರಾ ಅಂದರೆ ಇದರಲ್ಲೂ ಕೂಡ ಪ್ರಾಡಕ್ಟ್ಸ್ನ ತೊಗೊಂಡು ಮೋಸ ಹೋಗ್ತೀರಾ. ಬಟ್ ಯಾವುದೇ ಕಾರಣಕ್ಕೂ ನೋಡಿ, ನಿಮಗೆ 2 ಪ್ರಾಡಕ್ಟ್ ಕುಡಿಯೋ ಕಡೆ 1 ಪ್ರಾಡಕ್ಟ್ನ ಕುಡೀರಿ, 2 ಐಟಮ್ ತಿನ್ನೋ ಕಡೆ 1 ಐಟಮ್ನ ತಿನ್ನಿ. ಅದನ್ನು ಬಿಟ್ಟು ಎಲ್ಲೋ ಕಡಿಮೆ ಕೊಡ್ತಾರಂತ ತಿನ್ನೋಕೆ ಹೋಗ್ಬಿಡಿ. ನೋಡಿ, ಒಂದು ಕಡೆ ಊಟ ಮಾಡೋಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, 100 ರೂಪಾಯಿ ಒಂದು ಊಟ ಇರುತ್ತೆ ಅಂದರೆ 100 ರೂಪಾಯಿ ಊಟ ತಿನ್ನೋಕ್ಕಾಗಿಲ್ಲ ಅಂತಂದರೆ ಉಪವಾಸ ಇರಿ. ನಂದು ಒಂದು ಕಾನ್ಫಿಡೆನ್ಸ್. ಯಾಕಪ್ಪ ಅಂತಂದರೆ 100 ರೂಪಾಯಿ ಕ್ವಾಲಿಟಿ ಊಟ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರಬೇಕಲ್ವ ಅಟ್ಲೀಸ್ಟ್ ಆ ಊಟ ತಿಂದರೆ ನನ್ನ ಬಾಡಿಗೆ ಒಳ್ಳೇದಾ ಅಲ್ವಾ ಅಂತ. ಅಂಥ ಊಟ ತಿನ್ನಿ. ಯಾರೋ ಒಬ್ಬ 30 ರೂಪಾಯಿಗೂ 10 ರೂಪಾಯಿಗೂ ಊಟ ಕೊಡ್ತಾನೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅದನ್ನು ತಿನ್ನಲಿಕ್ಕೆ ಹೋಗ್ಬಿಡಿ. ಬಿಕಾಸ್ ಆ ದುಡ್ಡಿಲ್ಲ ಅಂತ ತಿನ್ನೋದ್ರಿಂದ ಖಂಡಿತ ನಾಳೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಪ್ರಾಬ್ಲಮ್ ಆದಾಗ ಯಾರೂ ನಿಮ್ಮನ್ನ ನೋಡ್ಕೊಳಕ್ಕೆ ಬರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಅಷ್ಟೇ, ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡಿ. ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಟ್ರೆ ನಿಮ್ಮದು ಕ್ವಾಂಟಿಟಿ ಆಮೇಲೆ ಮ್ಯಾಟರ್ ಆಗುತ್ತೆ. ಕ್ವಾಂಟಿಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಕ್ವಾಲಿಟಿ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ? ಸೊ ನಂದು ಇಷ್ಟೇ ಕನ್ಸರ್ನ್. ನಿಮ್ಗೆ ಯಾರೋ ಕಡಿಮೆ ಪ್ರಾಡಕ್ಟ್ಸ್ ಕೊಡ್ತೀರ ಅಂದರೆ ಫಸ್ಟ್ ಅವರಿಂದ ದೂರ ಇರಿ. ಪ್ರಾಡಕ್ಟ್ಸ್ ಕಡಿಮೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಅರ್ಬಲೈಫ್ ಪ್ರಾಡಕ್ಟ್ಸು ಒಬ್ಬ ಮನುಷ್ಯ ಏನೇ ಅಂದಾಜು ಮಾಡಿದ್ರು ಕೂಡ ಅವ್ನಿಗೆ ಎಂಥ ಡಿಸ್ಟ್ರಿಬ್ಯೂಟರ್ ಆಗಿದ್ರು ಕೂಡ ಅಷ್ಟೇ 100ರಿಂದ 150 ಜನಕ್ಕೆ ಪ್ರಾಡಕ್ಟ್ಸ್ ಕೊಡ್ಬೋದು ಮ್ಯಾಕ್ಸಿಮಮ್. ಇಲ್ಲ ಅಂದರೆ ಇನ್ನೊಂದು 20-30 ಜನ ಪ್ಲಸ್ ಆರ್ ಮೈನಸ್. ಅದರ ಮೇಲ್ಗಡೆ ನಮ್ಮ ಅಪ್ಪನಾಣೆ ಕೊಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಇಂಡಿಯಾದಲ್ಲಿರುವಂಥ ಡಿಸ್ಟ್ರಿಬ್ಯೂಟರ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಓಕೆ, ಯಾಕಂತಂದರೆ 100-150 ಜನಕ್ಕೆ ಪ್ರಾಡಕ್ಟ್ಸ್ನ ಅವ್ನು ಕೊಡೋದು, ಅವನಿಗೆ ಅಷ್ಟು ಜನಕ್ಕೆ ಟೈಮ್ ಹಾಕಬೇಕು. ಈಗ ನಾನು ಪರ್ಸ್ನಲಿ ನಾನು ಒಂದು 20ರಿಂದ 30-35 ಜನಕ್ಕೆ ಈಗ ಪ್ರೆಸೆಂಟ್ಲಿ ಕೊಡ್ತಾಯಿದ್ದೀನಿ ಅಷ್ಟೇ. ಅದ್ರ ಮೇಲ್ಗಡೆ ಬಂದರೂ ಕೂಡ ಪ್ರಾಡಕ್ಟ್ಸ್ ಕೊಡ್ಬೋದು. ನಾನು ಅವ್ರ ಮೇಲೆ ಏನು ಎಫರ್ಟ್ಸ್ ಹಾಕಿ ಟೈಮ್ ಹಾಕಿ ರಿಸಲ್ಟ್ ಕೊಡ್ಸೋಕ್ಕಾಗಲ್ಲ. ಇದು 100% ಟ್ರೂತ್. ಇಲ್ಲ ಅವ್ರು ಇಷ್ಟಕ್ಕೆ ಅವ್ರಿಗೆ ಪ್ರಾಡಕ್ಟ್ಸ್ ತೊಗೊಳಕ್ಕೆ ಬಿಟ್ಬಿಡ್ಬೇಕು, ನಾನು ಏನು ಹೇಳ್ಕೊಳಕ್ಕಾಗಲ್ಲ ಹಂಗನ್ನೋರು ಬೇಜಾನ್ ಜನ ಇದ್ದಾರೆ. ಅದು ನನಗೆ ಇಷ್ಟ ಇಲ್ಲ. ಪ್ರಾಡಕ್ಟ್ಸ್ನ ಕೊಟ್ಟಾದ್ಮೇಲೆ ಅವ್ರಿಗೆ ರಿಸಲ್ಟ್ ಬರ್ಸ್ಬೇಕು. ಪ್ರಾಡಕ್ಟ್ಸ್ನ ಕೊಟ್ಟಾಗಲ್ಲ ಸ್ವಾರಾಂಶ ಎಲ್ಲ ಕಂಪ್ಲೀಟ್ಲಿ ಕೋಚ್ ಕೈಲಿರುತ್ತೆ. ಆ ಕೋಚ್ಗೆ ಡೆಡಿಕೇಶನ್ ಇರಬೇಕು, ನಾನು ಈ ಕಸ್ಟಮರ್ಗೆ ರಿಸಲ್ಟ್ ಬರ್ಸ್ಬೇಕು ಅಂತ. ಆವಾಗಲೇ ಮಾತ್ರ ಆ ರಿಸಲ್ಟ್ ಅನ್ನೋದು ಬರ್ಸೋಕ್ಕಾಗೋದು. ಸುಮ್ಮನೆ ಯಾರೊಬ್ಬರು ಪ್ರಾಡಕ್ಟ್ ಕೊಡ್ತಾರೆ ಅಂತ ಯೂಸ್ಕೊಳ್ಳೋದು, ನಿಮಗೂ ಹಣ ವೇಸ್ಟು. ಕೊಟ್ಟವ್ನು ಕೋಡಂಗೆ ಈಸ್ಕೊಂಡವ್ನು ವೀರಭದ್ರ ಅಂದಂಗೆ ಆಗಿದೆ. ಅವ್ನು ಕೋಡಂಗೆ ಅವನಂತ ನೀವು ಯಾಕೆ ಇಸ್ಕೊತೀರ? ನೀವು ವೀರಭದ್ರ ಆಗಬೇಕಾ? ಹಂಗೆ ಮಾಡೋಕೆ ಹೋಗ್ಬಿಡಿ. ವೀರಭದ್ರ ಆದರೆ ನಿಮಗೆ ಇದರಿಂದ ರಿಸಲ್ಟ್ ಸಿಗಲ್ಲ. ಸೊ ಮೇಕ್ ಶೋರ್ ನಾನು ಹೇಳೋವಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ. ನಿಮಗೆ ಇಲ್ಲ ನಾನು ಆದರೂ ಕೂಡ ಇಲ್ಲ ಯಾವುದೋ ಒಬ್ಬ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾನೆ ಅಂತಂದರೆ ನಿಮ್ಮ ಇಷ್ಟ ತೊಗೊಳ್ಳಿ. ಸೊ ತೆಲುಗುలో ಗಾದೆ, నా సావనాన్ని చస్తానులే ಅಂತ.
ನಿಮ್ಮ ಇಷ್ಟ, ನೀವು ಮಾಡೇ ಮಾಡ್ತೀನಿ ಅಂದರೆ ತೊಗೊಳ್ಳಿ, ನನ್ನ ಸಜೆಷನ್ ಬೇಡ ಅಂತ. ಅದಾದಮೇಲೆ ನಿಮ್ಮದೇ ಇಷ್ಟ. ಸೊ ನಾನು ಮಾಡೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಇಷ್ಟ ಇಲ್ಲ ಡಿಸ್ಲೈಕ್ ಮಾಡಿ. ಮತ್ತೆ ನಾನು ಅಮೇಸಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ನಾನು ಇಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಅಟ್ಲೀಸ್ಟ್ ಒಂದು 10 ಜನ ಹತ್ರ ಶೇರ್ ಮಾಡಿ ವಿಡಿಯೋನ, ಅಥವಾ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಾದರೂ ಹಾಕೊಳ್ಳಿ, ಸೊ ದಟ್ ಅವರಿಗೆ ಅರ್ಥ ಮಾಡಿಸೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ವ್ಯೂವರ್ಸ್. ಎಲ್ಲರಿಗೂ ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.